ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GK ಆಟೋಮೋಟಿವ್. ಸೊ ಇವತ್ತು ನಮ್ಮ ಹತ್ರ ಇರುವಂತ ಒಂದು ಗಾಡಿ ಬುಲೆಟ್ 350 1982 ಮಾಡೆಲ್. ಸಾಮಾನ್ಯವಾಗಿ ನೀವು ಹೊಸ ಗಾಡಿಗಳ ಒಂದು ರಿವ್ಯೂ ವಿಡಿಯೋ ನೋಡಿರ್ಬೋದು, ಅದರ ಇನ್ಫಾರ್ಮೇಟಿವ್ ವಿಡಿಯೋ ನೋಡಿರ್ಬೋದು. ಆದರೆ ಈ ಚಾನಲ್ ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಹಳೆ ಗಾಡಿಗಳ ಬಗ್ಗೆ ಸಿಗ್ತಾ ಇರುತ್ತೆ. ಸೊ ಬೇಗ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಹಾಕಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ. ಮತ್ತೊಂದಷ್ಟು ವಿಡಿಯೋಗಳು ಮುಂದೆ ಬರ್ತಾ ಇರುತ್ತೆ. ಸೊ ಈಗ ಬನ್ನಿ, ಈ ಗಾಡಿಯ ಒಂದು ವಿಶೇಷತೆ ಏನು ಅಂತ ತಿಳಿಯೋಣ ನಾವು. 18 ಮಾಡೆಲ್ ಆಗಿರುತ್ತೆ ಈ ಗಾಡಿ. ಸೊ ಇಂಜಿನ್ ನೋಡ್ಬೋದು ಇಲ್ಲಿ. ಸೊ ಈಗ ಬರ್ತಾ ಇರೋಂಥ ಇಂಜಿನ್ಸ್ ಅಲ್ಲಿ ಏನಿದೆ ಅಂದ್ರೆ ರೈಟ್ ಸೈಡ್ ಏನೋ ಬ್ರೇಕ್ ಇರುತ್ತೆ, ಬಟ್ ಇದು ಸ್ಪೆಷಲ್ ಏನು ಅಂದ್ರೆ ರೈಟ್ ಸೈಡ್ ಗೇರ್ ಬಾಕ್ಸ್ ಇರುವಂತದ್ದು ಇಲ್ಲಿ. ಸೊ ನೋಡ್ಬೋದು ಇಲ್ಲಿ ಇದು ಕಿಕ್ಕರ್, ಓಕೆನಾ, ಕಿಕ್ಕರ್ ಇದೆ. ಸೊ ಇದೆ ಗೇರ್, ಇದು ಗೇರ್ ಬಾಕ್ಸು. ಸೊ ಇದು ಬಂದು ಏನಿದೆ ನ್ಯೂಟ್ರಲ್. ಎಕ್ಸಾಂಪಲ್ ಇದರಲ್ಲಿ 4 ಸ್ಪೀಡ್ ಗೇರ್ ಬಾಕ್ಸು. ಸೊ 3rd ಗೇರ್ ಅಲ್ಲಿ ಇರ್ತೀವಿ, ಇಲ್ಲ 4th ಗೇರ್ ಇರ್ತೀವಿ. ಆಲ್ ಆಫ್ ಎ ಸಡನ್ ನ್ಯೂಟ್ರಲ್ ಬರಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಬ್ಯಾಕ್ ಶಿಫ್ಟ್ ಹೊಡಿತಾ ಇರಬೇಕು. ಹೊಸ ಗಾಡಿಗಳಲ್ಲಿ ಇದರಲ್ಲಿ ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ನ್ಯೂಟ್ರಲ್ ಬಂದ್ಬಿಡುತ್ತೆ ಗಾಡಿ, ಓಕೆನಾ. ಸೊ AVL ಸೀರೀಸ್ ಇಂಜಿನ್ ನೋಡಿರೋದು, ಅದಕ್ಕಿಂತ ಮುಂಚೆ ಬಂದಿರುವಂತ ಇಂಜಿನ್. ಸೊ ಸೇಮ್ ಇದು AVL ಒಂದೇ ತರ ಇರುತ್ತೆ. ಯಾಕಂದ್ರೆ ಇದರಲ್ಲಿ ಏನು ಇಂಜಿನ್ ಸೆಟಪ್ ಬಂದು 3 ಡಿಫ್ರೆಂಟ್ ಬ್ಲಾಕ್ ಇದೆ, ಓಕೆನಾ. ಇದೊಂದು ಬ್ಲಾಕ್, ಮತ್ತೆ ಇದೊಂದು ಬ್ಲಾಕ್ ಗೇರ್ ಬಾಕ್ಸ್ ಇದು. ಮತ್ತೆ ಈ ಕಡೆ ಬನ್ನಿ, ಇದೊಂದು ಬಾಕ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೊಂದು, ಇದು ಸಪ್ರೇಟ್. ಸೊ ಸಿಂಗಲ್ ಮೋಲ್ಡೆಡ್ ಅಲ್ಲ ಇದು. ಇದು ಬಂದು ಕ್ಲಚ್, ಓಕೆನಾ, ಕ್ಲಚ್ ಬಾಕ್ಸ್ ಇದು. ಸೊ ಮೂರಕ್ಕೂ ಸಪ್ರೇಟ್ ಆಗಿ ನಾವು ಆಯಿಲ್ ಹಾಕ್ಬೇಕಾಗಿರತ್ತೆ. ಸೊ ಈಗ ಬರ್ತಾ ಇರೋ ರೀತಿ ಒಂದೇ ಆಯಿಲ್ ನ ಎಲ್ಲದಕ್ಕೂ ನಾವು ಬಳಕೆ ಮಾಡೋದಕ್ಕಾಗಲ್ಲ, ಇದ್ರಲ್ಲಿ ಸಪ್ರೇಟ್ ನ ಆಯಿಲ್ ಹಾಕ್ಬೇಕಾಗತ್ತೆ. ಸೊ ಈ ರೀತಿ ಇರೋವಂಥದ್ದು. ಈ ಕಡೆ ಇರೋವಂಥದ್ದು ಬ್ರೇಕ್, ಓಕೆನಾ. ಸೊ ಇಲ್ಲಿ ಮೇಲೆ ಬರೋದಾದ್ರೆ ನಾವು ಇಲ್ಲಿ ಆಂಪ್ಸ್ ಮೀಟರ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡಬಹುದು ಆಂಪ್ಸ್ ಮೀಟರ್ ಇದೆ. ಸೊ ಮತ್ತೆ ಡಿಕಂಪ್ರೆಸರ್ ಸ್ವಿಚ್ ಇರುತ್ತೆ ಇದರಲ್ಲಿ. ಸೊ ಡಿಕಂಪ್ರೆಸ್ ಮಾಡ್ಬೇಕಾಗತ್ತೆ ಇಂಜಿನ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ. ಈ ಇಂಜಿನ್ ನ ಸ್ಟಾರ್ಟ್ ಮಾಡೋದು ಅಂತ ಸುಲಭವಾದಂತ ಒಂದು ಮಾತಲ್ಲ. ಸೊ ಆ ರೀತಿ ಇರುವಂತದ್ದು. ಫ್ರಂಟ್ ನೋಡಿದ್ರೆ ನಮ್ಗೆ ಈ ಗಾಡಿಯಲ್ಲಿ ಬರ್ತಾ ಇರುವಂತದ್ದು ಡ್ರಮ್ ಬ್ರೇಕ್. ಆಗಿನ ಕಾಲದಲ್ಲೆಲ್ಲ ಡ್ರಮ್ ಬ್ರೇಕ್ ಇದಿದ್ದು ಯಾವ್ದು ಇರ್ಲಿಲ್ಲ, ಓಕೆನಾ. ಕಟ್ಸೈ. ಓಕೆ ಸ್ನೇಹಿತರೆ, ಈಗ ಗಾಡಿಯನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಗಾಡಿ ಮೇಲೆ ಕುತ್ಕೊಂಡ್ರೆ ಒಂದು ಫೀಲ್ ಬರುತ್ತೆ, ಆ ಗತ್ತು. ಈಗಿನ ಗಾಡಿಗಳೆಲ್ಲ ಆ ಗತ್ತು ಸಿಗಲ್ಲ, ಈ ಗಾಡಿಗಳಲ್ಲಿ ಸಿಗುವಂತದ್ದು. ಸೊ OG ಈಸ್ ಆಲ್ವೇಸ್ OG. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ ಇದರ ಒಂದು ಸೌಂಡ್ ಕೇಳಿಸ್ಕೋಣ. ಸ್ನೇಹಿತರೆ, ಸೈಲೆನ್ಸರ್ ನ ಒಂದು ಸೌಂಡ್ ಕೇಳಿಸ್ಕೊಂಡ್ರವ, ಮೆಲೋಡಿ ಸೌಂಡ್ ಸಕಲಾಗಿದೆ. ಒಂದು ಡಗ್ 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 ಅನ್ನೋಂಥ ಫೀಲ್ ಸಕಲಾಗಿ ಬರುತ್ತೆ. ಸೊ ಈಗ ಈ ಗಾಡಿಯಲ್ಲಿ ಒಂದು ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿಸಿದ್ದಾರೆ. ಮತ್ತೆ ಇದು ರೀಕನ್ಸ್ಟ್ರಕ್ಟ್ ಮಾಡಿರುವಂತ ಗಾಡಿ. ಇದರಲ್ಲಿ ಕಿಲ್ ಸ್ವಿಚ್ ನ ಆಡ್ ಮಾಡಿದ್ದಾರೆ. ಇಲ್ಲಿ ಕಿಲ್ ಸ್ವಿಚ್ ಇದೆ, ಮತ್ತೆ ಈ ಕಡೆ ಪಾರ್ಕಿಂಗ್ ಲೈಟ್ ನ ಒಂದು ಸ್ವಿಚ್ ಇದೆ, ಮತ್ತೆ ಐ ಬೀಮ್ ಲೋ ಬೀಮ್ ನ ಒಂದು ಸ್ವಿಚ್ ಇದೆ ಇಲ್ಲಿ, ಮತ್ತೆ ಪಾಸಿಂಗ್ ಸ್ವಿಚ್ ಸಹ ಇದೆ, ಓಕೆನಾ. ಸ್ಪೆಷಲ್ ಇದು. ಮತ್ತೆ ಈಗ ಗಾಡಿಯನ್ನ ಓಡಿಸೋಣ. ಸೊ ಯಾವ ರೀತಿ ಒಂದು ಫೀಲ್ ಇರುತ್ತೆ ನೋಡೋಣ ಬನ್ನಿ. ಬನ್ನಿ ಸ್ನೇಹಿತರೆ, ಒಂದು ರೈಡ್ ಹೋಗೋಣ ಈಗ. ರೈಟ್ ಸೈಡ್ ಗೇರ್ ಬಾಕ್ಸ್, ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ ಈ ಒಂದು ಬೈಕ್ ನ ಒಂದು ಶೂಟ್. ಸೊ ಇದು ಇದರ ಒಂದು ಮಾಹಿತಿ. ಇದು ರಿವ್ಯೂ ವಿಡಿಯೋ ಅಲ್ಲ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ಬಿಹೈಂಡ್ ದ ಕ್ಯಾಮ್ರಾ ಇಷ್ಟೊತ್ತು ಇವನೇ ಇದ್ದಿದ್ದು ನಮ್ಮ ಗಿತೇಶ್. ಸೋಪ್ ಚೆನ್ನಾಗಿ ವಿಡಿಯೋ ಕವರೇಜ್ ಮಾಡಿದ್ದೇನೆ ಅನ್ಕೊಂಡಿದ್ದೀನಿ.
ಸೊ ಎಡಿಟಿಂಗ್ ಅಲ್ಲಿ ಗೊತ್ತಾಗತ್ತೆ ಚೆನ್ನಾಗಿ ಮಾಡಿದಾನ ಇಲ್ವಾ ಅಂತ. ಸೊ ಈಗ ಸದ್ಯಕ್ಕೆ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು. ಸೊ ಈ ಒಂದು ಗಾಡಿ ಸ್ಪೆಷಲ್. ಸೊ ಓಲ್ಡ್ ಬೈಕ್ಸ್. ಸೊ ಈ ತರ ಬೈಕ್ಸ್ ನ ಹುಡುಕಿ ಒಂದಷ್ಟು ವಿಡಿಯೋಗಳು ಮಾಡ್ತಾ ಇರ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದ ವಿಡಿಯೋ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ನಾನು. ಅಲ್ಲಿವರೆಗೂ ಸಿ ಯು, ಟಾಟಾ, ಬೈ ಬಾಯ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸೊ ಈಗ ನಾವು ಓಡ್ತೀವಿ.